ಸರ್ಕಾರದ ಪ್ರಭಾವಿ ಇಬ್ಬರು ಸಚಿವರು ಭಾಗಿಯಾಗಿದ್ದಾರೆ ಅಂತ ನಿಮ್ಮ ವಿಪಕ್ಷದ ನಾಯಕರು ಆರೋಪ ಮಾಡಿದ್ದಾರೆ ನೋಡಿ, ಮಾಧ್ಯಮದಲ್ಲಿ ಏನು ಬಂದಿದೆಯೋ ಅದನ್ನು ತಾವೆಲ್ಲ ತೋರಿಸಿದ್ರು. ಮಾನ್ಯ ಹೋಮ್ ಮಿನಿಸ್ಟರ್ ಕೂಡ ತನಿಖೆ ಆದಮೇಲೆ ಯಾವ ಪ್ರಭಾವಿ ಎಷ್ಟೇ ಪ್ರಭಾವಿ ಇದ್ರೂ ಕೂಡ ಅದು ಮುಚ್ಚಿಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಕಾನೂನು ರೀತಿ ಏನೇನು ಕ್ರಮ ಆಗಬೇಕು. ಅಲ್ಲ ಮೇಡಮ್, ಯಾಕೆ ಮೇಡಮ್ ಈಗ ಸಚಿವರ ಹೆಸರು ಯಾಕೆ ಬರ್ತಾ ಇದೆ ಅಂತ ವಿಜೇಂದ್ರ ಅವ್ರಿಗೆ ಮಾಹಿತಿ ಇಲ್ದಿರೋನೇ ಅವರು ಹೆಸರು ಹೇಳೋದಕ್ಕೆ ಸಾಧ್ಯನಾ? ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಅಲ್ಲ, ಅದ್ರ ಬಗ್ಗೆ ನೀವು ಸಂಬಂಧಪಟ್ಟವ್ರನ್ನ ಕೇಳಿದ್ರೆ ಯಾರ ಹತ್ರ ಇಂಟೆಲಿಜೆನ್ಸ್ ಇದೆಯೋ, ಯಾರ ಹತ್ರ ಏನಿದೆ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ನನಗೆಲ್ಲ ಅದ್ರ ಬಗ್ಗೆ ನೀವೇನು ತೋರಿಸ್ತಾ ಇದ್ರೋ ಅದನ್ನಷ್ಟು ನಾನು ನೋಡ್ತೇನೆ. ಗ್ಯಾರಂಟಿ ಸಮಿತಿಯವರು ವಿಚಾರ ಪ್ರತಿಭಟನೆ ಮಾಡ್ತಾರೆ ಸರ್, ಅದು ಒಳಗಡೆ ಮತ್ತು ಹೊರಗಡೆ ಇದು ಮಾಡಬೇಕು ಅಂತ ನೋಡಿ, ಬಿಜೆಪಿಯವ್ರಿಗೆ ಮಾಡೋದು ಕೆಲಸ ಮೊದಲು ಗ್ಯಾರಂಟಿ ಗ್ಯಾರಂಟಿ ಎರಡನೇದಾಗಿ ಈಗ ಗ್ಯಾರಂಟಿ ಸಮಿತಿಯ ಬಗ್ಗೆ 1.5 ವರ್ಷ ಸಮಿತಿಯನ್ನು ಮಾಡಿ ಇಲ್ಲಿವರೆಗೆ ಕಣ್ಮುಚ್ಕೊಂಡು ಕೊಡ್ತೀನಿ. ಬಿಜೆಪಿಯವರು ಇನ್ನು ನಿದ್ದೆ ಮಾಡ್ತಾರೆ. 1.5 ವರ್ಷ ಆಯಿತು. ಕಮಿಟಿ ಆಗಿದೆ, ಇವತ್ತಾಗಿದೆ, ನಿನ್ನೆ ಆಗಿದೆ, 3 ಸದನ ಆಯಿತು, 3ನೇ ಸದನ ಇವತ್ತವರೆಗೆ ಜ್ಞಾನೋದಯ ಆಗಿದೆ. ಸುಮ್ಮನೆ ಒಂದು ಬೆಳ್ಳಿ ನವ ಬೇಕು. ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ, ಬಜೆಟ್ ಮೇಲೆ ಚರ್ಚೆ ಆಗಬೇಕಾಗಿದೆ, ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗಬೇಕಾಗಿದೆ, ಯಾವ್ಯಾವ ಪ್ರಾಂತ್ಯಗಳಿಗೆ ಅನ್ಯಾಯ ಆಗಿದೆ ಬಜೆಟ್ ಮೇಲೆ ಅದ್ರ ಮೇಲೆ ಚರ್ಚೆ ಆಗಬೇಕಾಗಿದೆ. ಇದನ್ನೆಲ್ಲ ಬಿಟ್ಬಿಟ್ಟು ರಾಜ್ಯದ ಜನರ ದಿಕ್ಕನ್ನು ತಪ್ಪಿಸಲಿಕ್ಕೆ ಸಮಿತಿಯ ಬಗ್ಗೆ ಹೇಳ್ತಾರಲ್ಲ. ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಲಾಡ್ಲಿ ಬೆಹನ ಇಲೆಕ್ಷನ್ಗಿಂತ ಮುಂಚೆ 2 ಕಂತನ್ನು ಹಾಕಿದ್ರು. 42,300 ರೂಪಾಯಿ, 2,100 ರೂಪಾಯಿ. ಈಗ ಬಂದ್ ಮಾಡಿಬಿಟ್ಟಿದ್ದಾರೆ. ಲಾಡ್ಲಿ ಬೆಹನ ದುಡ್ಡನ್ನು ಕೊಟ್ಟಿಲ್ಲ ಎಲೆಕ್ಷನ್ ಆದಮೇಲೆ. ನೀವು ಕೇಳ್ಬೋದು. ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರ ಮಂತ್ರಿಗಳು 4 ಜನ RSS ಕಾರ್ಯಕರ್ತರನ್ನು ಆ್ಯಸ್ ಎ PA ಅಂತ ತೊಗೊಂಡಿದ್ದಾರೆ. ಅವ್ರಿಗೇನು BJP ಪಗಾರ ಕೊಡ್ತಾ ಇದೆಯಾ, ಪೇಮೆಂಟ್ ಮಾಡ್ತಾ ಇದೆಯಾ, ಅದು ಮಹಾರಾಷ್ಟ್ರ ಸರ್ಕಾರ ಪೇಮೆಂಟ್ ಮಾಡ್ತಾ ಇದೆಯಾ? KS ಆಫೀಸರ್ಗಳು ಪೇಮೆಂಟ್ ತೊಗೊಳೋದನ್ನು ಅವ್ರು ತೊಗೊಳ್ತಾ ಇದ್ದಾರೆ. 4 ಜನ PAಗಳು RSS ಕಾರ್ಯಕರ್ತರು. ಎಲ್ಲಿ ಅವ್ರ ಸರ್ಕಾರ ಇದೆ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ. ಎಲ್ಲಿ ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲಿ ಇವ್ರಿಗೆ ಕೆಟ್ಟ ಅನಿಸುತ್ತೆ. ಮಸರಲ್ಲಿ ಕಲ್ಲನ್ನು ಹುಡ್ಕೊಂಡು ಕೆಲಸ ಮಾಡ್ತಾರೆ. ಮೇಡಮ್, ಬೆಳಗಾವಿ ಗಡಿ ಭಾಗಗಳಲ್ಲಿ ಪಹಣಿಯಲ್ಲಿ ಮರಾಠಿ ಕೈಬರಹ ಇರುವಂತಹ ಬಾಣಿಗಳನ್ನ ಮಾನ್ಯ ಮಾಡಲಾಗಿದೆ. ಇದು ಹೇಗೆ ಮೇಡಮ್? ಅಂದರೆ ಮರಾಠಿ ಪ್ರೇಮ ಅಂತ ಹೇಗೆ ಯಾಕಂದರೆ ಇಲ್ಲಿಯವರೆಗೆ ಕನ್ನಡದಲ್ಲಿ ಕೊಡ್ತಾ ಇದ್ದಾರೆ. ಅದು ನನಗೆ ಮರಾಠಿ ಪಹಣಿ ಅದನ್ನು ತಿಳ್ಕೊಂಡು ನಾವು ಮಾತಾಡ್ತೀವಿ. ಭಾಳಷ್ಟು ಸೂಕ್ಷ್ಮ ವಿಚಾರ. ಅಲ್ಲ ಮೇಡಮ್, ಅಧಿಕಾರಿ ವರ್ಗದಲ್ಲೇ ಈ ರೀತಿ ಒಂದು ಮರಾಠಿ ಭಾಷೆ ವಿಚಾರ ಇಷ್ಟೊಂದು ಸೂಕ್ಷ್ಮತೆಯನ್ನು ಪಡ್ಕೊಳ್ತಾ ಇದೆ. ಅಧಿಕಾರಿಗಳೇ ಈ ಥರ ಮಾಡ್ತಿದ್ದಾರೆ ಅಂದರೆ ಹೇಗೆ ಮೇಡಮ್? ನಾನು ಅದ್ರ ಬಗ್ಗೆ ಏನು ಗೊತ್ತಿಲ್ಲದೆ ನಿಮಗೆ ರಿಯಾಕ್ಟ್ ಮಾಡಿದ್ರೆ ಅದು ತಪ್ಪಾಗಿದೆ. ಯಾಕಂದರೆ ಇವತ್ತು ಏನೇ ಘಟನೆ ಬೆಳಗಾವಿಯಲ್ಲಿ ಆದರೂ ಕೂಡ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ಗುರುತಿಸಲಾಗಿದೆ. ನನ್ನ ಒಂದು ಯಾವುದೋ ಒಂದು ಘಟನೆ ಒಬ್ಬ ಪಂಚಾಯಿತಿಯ ಸೆಕ್ರೆಟರಿಯನ್ನು ಅಧಿಕಾರಿ ಮೇಲೆ ಹಲ್ಲೆ ಆಗಿ ಆಸ್ಪತ್ರೆಗೆ ಹೋದರು. ಅದು ನನ್ನ ವಿಷಯ ತಿಳಿದವರೇ. ಅವರು ತಮ್ಮ ಕೆಲಸ ಮಾಡಲಿಲ್ಲ ಅಂತ ಹೊಡೆದಿದ್ದಾರೆ. ಘಟನೆ ಆದ ಒಂದು 15 ನಿಮಿಷಕ್ಕೇ ನಾನು ಅವ್ರ ಮೇಲೆ FIR ಹಾಕಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಅವರು ಅಬ್ಸ್ಕಾಂಡಿಂಗ್ ಆಗಿ ಹುಡುಕಿಸುವಂಥ ಕೆಲಸವನ್ನು 2 ತಂಡವನ್ನಾಗಿ ಮಾಡಿ ನಾನು ಕಳಿಸಿದ್ದೀನಿ. ಆದರೆ ಆ ಘಟನೆಗೆ ನನಗೆ ಏನು ಸಂಬಂಧನೇ ಇಲ್ಲದೆ ಅದು ಕೂಡ ಅಲ್ಲ ಮೇಡಮ್, ಇದು ನಿಮ್ಮ ಮಾಡಿದ್ದೆ. ಆದರೆ ಅದು ಎಷ್ಟು ಸರಿ ಅದನ್ನು ತಿಳ್ಕೊಂಡು ಮಾತಾಡ್ತೀನಿ. ಖಂಡಿತವಾಗ್ಲೂ ತಿಳ್ಕೊಂಡು ಅಲ್ಲಿ ಕಂಬಾಡ್ತೀನಿ.